ಶ್ರೀ ಯಲ್ಲಪ್ಪ ಕಮ್ಮಾರ್ ಇವರು ದೂರಿನಲ್ಲಿ ಹೇಳಿದ್ದಾರೆ, ಹೋದ ವರ್ಷ ಜನವರಿ ತಿಂಗಳಲ್ಲಿ ಅವರು ಯಾವ ಫಂಕ್ಷನ್ ಅಟೆಂಡ್ ಮಾಡಿಕೊಂಡು ಅವ್ರ ಮಿಸ್ಸೆಸ್ದು ಜ್ಯುವೆಲ್ರಿ ಅವರ ಮನೆದು ಲಾಕರ್ನಲ್ಲಿ ಇಟ್ಟಿದ್ದರು. ಅದು ಅವರಿಗೆ ನೆನಪು ಇತ್ತು. ಈಗ ಏಪ್ರಿಲ್ ತಿಂಗಳಲ್ಲಿ ಮತ್ತೆ ಈ ವರ್ಷ ಒಂದು ಪ್ರೋಗ್ರಾಮ್ಗೆ ಹೋಗಬೇಕಾಗಿದ್ದರೆ ಅವರು ಮಿಸ್ಸೆಸ್ಸನ್ನು ಹೇಳಿದ್ದಾರೆ ಆ ಜ್ಯುವೆಲ್ರಿ ಹಾಕ್ಕೊಂಡು ಹೋಗೋಣ ಅಂತ. ಆವಾಗ ಚೆಕ್ ಮಾಡಿದಾಗ ಆ ಜ್ಯುವೆಲ್ರಿ ಅಲ್ಲಿ ಇರಲಿಲ್ಲ. ಮಿಸ್ಸೆಸ್ಗೆ ಕೇಳಿದಾಗ ಅವರು ಮಿಸ್ಸೆಸ್ ಕೂಡ ಹೇಳಿದ್ದಾರೆ, ಜ್ಯುವೆಲ್ರಿ ತುಂಬ ದಿನದಿಂದ ಗಾಯಬಿತ್ತು, ನನಗೆ ಕೂಡ ನಿಮಗೆ ಹೇಳೋಕ್ಕೆ ಭಯ ಆಗ್ತಾಯಿತ್ತು ಅಂತ ಅವರು ಹೇಳಿರಲಿಲ್ಲ ಅವರಿಗೆ. ಅದು ಮಾಡಿದ ಮೇಲೆ ಅವರು ಮತ್ತು ಯಾವುದೇ ಲಾಕ್ ಬ್ರೇಕ್ ವಗೇರನ ಆಗಿರಲಿಲ್ಲ. ಸೊ ಅವರು ಒಂದು FIR ನಮ್ಮ ತಿಲಕವಾಡಿ ಪೊಲೀಸ್ ಸ್ಟೇಷನಲ್ಲಿ ದಾಖಲು ಮಾಡಿದ್ದಾರೆ. ವಿಚಾರಣೆ ಮಾಡುವಾಗ ಯಾರು ಮನೆಗೆ ಬರ್ತಾಯಿದ್ರು, ಯಾರಿಗೆ ಮನೆಯದು ಲಾಕರ್ಗೆ ಆ್ಯಕ್ಸೆಸ್ ಇತ್ತು ಅವ್ರ ಮೇಲೇ ಡೌಟ್ ಪಡೀಬೇಕಾಗಿತ್ತು. ಮತ್ತು ಜಾಸ್ತಿ ಜನ ಏನು ಬರ್ತಾ ಇರಲಿಲ್ಲ. ಅವರ ಮಿಸ್ಸೆಸ್ ಯಾರಿದ್ದಾರೆ ಅವರ ತಾಯಿನೇ ಶ್ರೀಮತಿ ಉಜ್ವಲ ಮತ್ತು ಒಬ್ಬ ಅವ್ರ ಪರಿಚಯದವರು ಶಿವಶಂಕರ್, ಈ ಇಬ್ಬರು ಯಾವಾಗಲೂ ಬರ್ತಾಯಿದ್ರು ಅಂತ ಅವರು ಹೇಳಿದ್ದಾರೆ. ಸೊ ನಮ್ಮ ತಿಲಕವಾಡಿ ಇನ್ಸ್ಪೆಕ್ಟರ್ ಅವರಿಗೆ ಇಂಟ್ರೋಗೇಟ್ ಮಾಡಿದಾಗ ಅವರು ಒಪ್ಪಿದ್ದಾರೆ. ಆ ಲಾಕರ್ದು ಚಾವಿ ಅವರು ಎದುರುಗಡೆನೇ ಒಂದು ಮೇಕಪ್ ಟೇಬಲ್ ಇತ್ತು, ಅದರ ಡ್ರಾವರ್ನಲ್ಲಿ ಇಟ್ಕೊಳ್ತಾ ಇದ್ರು. ಅಲ್ಲಿಂದ ಒಂದೊಂದೊಂದು ಐಟಮ್ ಇವರು ಓವರ್ ಅ ಪೀರಿಯಡ್ ಆಫ್ 1.5 year ಇವರು ತೊಗೊಂಡಿದ್ದಾರೆ. ಮತ್ತು ಪೀರನ್ವಾಡಿನಲ್ಲಿ 2 ಜ್ಯುವೆಲ್ರಿ ಅಂಗಡಿ ಇದೆ, ಅಲ್ಲಿ ಇವರು ಇಟ್ಕೊಂಡು ಅದರ ಮೇಲೆ ಇವರು ದುಡ್ಡು ತೊಗೊಂಡಿದ್ದಾರೆ. ಈ ಮಾಹಿತಿ ಬಂದ ತಕ್ಷಣ ಆ ಜ್ಯುವೆಲ್ರಿ ಶಾಪ್ನಲ್ಲಿ ನಮ್ಮ ಇನ್ಸ್ಪೆಕ್ಟರ್ ಹೋಗಿ ಆ ಇಂಟ್ಯಾಕ್ಟ್ 110 ಗ್ರಾಮ್ ಜ್ಯುವೆಲ್ರಿ 16 ಲಕ್ಷ ವರ್ತ್ ಜ್ಯುವೆಲ್ರಿಯನ್ನು ಸೀಸ್ ಮಾಡಿಕೊಂಡಿದ್ದಾರೆ. ಮುಂದಿನ ತನಿಖೆ ಜಾರಿಯಲ್ಲಿದೆ.